ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಮಿಥುನ ಲಗ್ನದವರು ಧನಾಭಿವೃದ್ಧಿಗೆ ಯಾವ ಮಾರ್ಗವನ್ನು ಕಂಡುಕೊಳ್ಬೇಕು, ಹಣಕಾಸಿನ ಸಮಸ್ಯೆಗಳು ಬಾರದಂತೆ ನಿಮ್ಮನ್ನು ನೀವು ಯಾವ ರೀತಿ ರೂಪಿಸಿಕೊಳ್ಬೇಕು, ಧನಾಭಿವೃದ್ಧಿಗೆ ನಿತ್ಯ ನಿರಂತರವಾಗಿ ಜೀವಿತಾವಧಿಯಲ್ಲಿ ಯಾವ ರೀತಿ ಶಾಶ್ವತ ರೂಪದಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಈ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಮಿಥುನ ಲಗ್ನ 12 ಲಗ್ನಗಳಲ್ಲಿ 3ನೇ ಲಗ್ನವಾಗಿದೆ ಮಿಥುನ ಲಗ್ನ. 3ನೇ ಲಗ್ನವಾದಂತಹ ಮಿಥುನ ಲಗ್ನಕ್ಕೆ ಲಗ್ನಾಧಿಪತಿಯು ಬುಧಗ್ರಹ ಆಗ್ತಾರೆ. ಧನಸ್ಥಾನವು ದ್ವಿತೀಯ ಸ್ಥಾನವಾಗುತ್ತೆ. ದ್ವಿತೀಯ ಸ್ಥಾನಾಧಿಪತಿಯು ಚಂದ್ರಗ್ರಹ ಆಗ್ತಾರೆ. ಯಾರದೇ ಜನ್ಮ ಜಾತಕದಲ್ಲಿ ಚಂದ್ರಗ್ರಹವು ಶುಭವಾಗಿ ಸ್ಥಿತರಾಗಿದ್ದರೆ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತಿರ್ತೀರ. ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಚಂದ್ರಗ್ರಹನು ಅಶುಭ ಸ್ಥಾನದಲ್ಲಿ ಸ್ಥಿತರಾದರೆ ಅಶುಭ ಫಲಗಳನ್ನು ಪಡೆದುಕೊಳ್ತೀರ. ಚಂದ್ರಗ್ರಹ ಅಶುಭ ಸ್ಥಾನ ಅಂದರೆ ಷಷ್ಠ ಸ್ಥಾನದಲ್ಲಿ, ಅಷ್ಟಮ ಸ್ಥಾನದಲ್ಲಿ ಮತ್ತು 12ನೇ ಸ್ಥಾನ ವ್ಯಯಸ್ಥಾನದಲ್ಲಿ ಸ್ಥಿತರಾದಾಗ, ಅಥವಾ ದ್ವಿತೀಯ ಸ್ಥಾನದಲ್ಲಿ ಪಾಪಗ್ರಹಗಳಾದಂತಹ ರಾಹು ಕೇತು, ಅಥವಾ ಷಷ್ಠಾಧಿಪತಿಯಾದಂತಹ ಕುಜಗ್ರಹ, ಅಷ್ಟಮಾಧಿಪತಿಯಾದಂತಹ ಶನಿಗ್ರಹ, ಈ ರೀತಿ ಆ ಸ್ಥಾನಗಳಲ್ಲಿ ಪಾಪಗ್ರಹಗಳು ಇದ್ದಾಗ ನೀವು ಅಶುಭ ಫಲಗಳನ್ನು ಪಡೆದುಕೊಳ್ತಿರ್ತೀರ. ಮಿಥುನ ಲಗ್ನ ಬುಧನ ಲಗ್ನ ಆಗಿರೋದ್ರಿಂದ ಈ ಲಗ್ನದವರು ಬುದ್ಧಿವಂತರಾಗಿರ್ತಾರೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಬಹಳ ಬುದ್ಧಿವಂತಿಕೆಯಿಂದ, ಬಹಳ ನಿಪುಣತೆಯಿಂದ ನೀವು ಕೆಲಸಗಳನ್ನು ಮಾಡ್ತೀರಾ. ನಿಮ್ಮ ಮನೋಭಾವ ಹೇಗಿರುತ್ತೆ ಅಂದರೆ ಧನಾಭಿವೃದ್ಧಿಯನ್ನು ಮಾಡಿಕೊಳ್ಳುವಂತಹ ಲೆಕ್ಕಾಚಾರದ ಮೈಂಡ್ ನಿಮ್ಮದಾಗಿರುತ್ತೆ. ಬಹಳ ವ್ಯಾವಹಾರಿಕವಾದಂಥ ಮೈಂಡ್ ನಿಮ್ಮದಾಗಿರುತ್ತೆ. ಈ ರೀತಿ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ವ್ಯಕ್ತಿತ್ವ ಇದ್ದರೂ ಧನದ ಸಮಸ್ಯೆಗಳು ನಿಮಗೆ ಬರುವುದಿಲ್ವಾ? ಕೆಲವೊಂದು ಬಾರಿ ನಿಮಗೆ ಇಂತಹ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ. ಯಾಕೆಂದರೆ ಆ ಒಂದು ಸ್ಥಾನಗಳಲ್ಲಿ ಯಾವ ರೀತಿ ಗ್ರಹಗಳಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇನ್ನುಳಿದ ಗ್ರಹಗಳಿಂದಲೂ ಯಾವ ರೀತಿ ಯೋಗದ ಫಲಗಳು ನಿಮಗೆ ಸಿಗ್ತಾ ಇವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಮಿಥುನ ಲಗ್ನದವರಿಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಯಾವುದೇ ಅಡೆತಡೆಗಳು ಇಲ್ಲದೆ ನಿಮಗೆ ಅದೃಷ್ಟ ಕೈಗೂಡಬೇಕಂದ್ರೆ ನಿಮ್ಮ ಜನ್ಮ ಲಗ್ನದಿಂದ 9ನೇ ಸ್ಥಾನವಾದಂತಹ ಶನಿಯ ಫಲಗಳು ನಿಮಗೆ ಶುಭವನ್ನು ನೀಡುವಂತಿರಬೇಕು. ಅಂದರೆ 9ನೇ ಸ್ಥಾನವು ಅದೃಷ್ಟ ಸ್ಥಾನವಾಗುತ್ತೆ. ಕುಂಭರಾಶಿ, ಆ ಸ್ಥಾನಾಧಿಪತಿಯಾದಂತಹ ಶನಿಗ್ರಹವು ಈ ಒಂದು ಭಾವಗಳಲ್ಲಿ ಯಾವ ರೀತಿ ಸ್ಥಿತರಾಗಿರ್ತಾರೆ ಅದರಂತೆ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತಾ ಇರುತ್ತೆ. ಅದೃಷ್ಟ ಸ್ಥಾನಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿ ಸ್ಥಿತರಾದಾಗ ಬಹಳಷ್ಟು ವಿಘ್ನಗಳು, ನಿಧಾನ, ಫಲ ಸಿಗೋದು ನಿಮಗೆ ಅಡೆತಡೆಗಳಾಗ್ತಾ ಇರುತ್ತೆ. ಈ ರೀತಿ ನಿಮಗೆ ಅದೃಷ್ಟಗಳು ಕೈಗೂಡ್ತಾ ಇರಲ್ಲ, ಕಾರ್ಯಾನುಕೂಲಗಳು ಆಗ್ತಾ ಇರಲ್ಲ. ಅಂದರೆ ಇದೆಲ್ಲದಕ್ಕೂ ಕಾರಣ ಗ್ರಹಗಳೇ ಮುಖ್ಯ ಕಾರಣವಾಗಿರ್ತಾರೆ. ನಿಮ್ಮ ಜನ್ಮ ಸಮಯದಲ್ಲಿ ಗ್ರಹಗಳು ಯಾವ ರೀತಿ ಈ ಭಾವಗಳಲ್ಲಿ ಸ್ಥಿತರಾಗಿರ್ತಾರೆ ಅದರ ಆಧಾರಿತವಾಗಿ ಪ್ರತಿ ಮನುಷ್ಯನಿಗೂ ಫಲಗಳು ಸಿಗ್ತಾ ಇರುತ್ತೆ. ಗ್ರಹಗಳ ಫಲಗಳನ್ನು ನೀವು ವೃದ್ಧಿ ಮಾಡಿಕೊಳ್ಬೇಕಂದ್ರೆ ಯಾವ ಗ್ರಹಗಳ ದೋಷ ಇದೆ ಆ ದೋಷವನ್ನು ಪರಿಹರಿಸಿಕೊಂಡು ಮತ್ತು ಅವುಗಳ ಸರಿಯಾದ ಫಲಗಳನ್ನು ತಿಳಿದುಕೊಂಡು ನೀವು ನಿಮ್ಮ ಫಲಗಳನ್ನು ನೀವೇ ಪ್ರಯತ್ನದಿಂದ ವೃದ್ಧಿಸಿಕೊಳ್ಬೇಕಾಗಿದೆ. ಅದೃಷ್ಟದಿಂದ ಕೆಲವರಿಗೆ ಬರುತ್ತೆ, ಆದರೆ ಎಲ್ಲರಿಗೂ ಅದೃಷ್ಟದಿಂದ ನಾವು ಸುಲಭವಾಗಿ ಪಡೆದುಕೊಳ್ಳುವಂತಹ ಯೋಗ ಎಲ್ಲರಿಗೂ ಇರಲ್ಲ. ಕೆಲವರಿಗೆ ಮಾತ್ರ ಅಂತಹ ಒಂದು ಅದೃಷ್ಟ ಇರುತ್ತೆ. ನಾವು ಜಗತ್ತಿನಲ್ಲಿ ನೋಡ್ಬೋದು, ಕೆಲವರು ಶ್ರಮ ಪಡದೆ ಬಹಳ ಅದೃಷ್ಟದಿಂದ
ಎಲ್ಲ ಒಂದು ಅನುಕೂಲದಿಂದನೂ ಬದುಕ್ತಾ ಇರ್ತಾರೆ. ಆದರೆ ಕೆಲವರು ನಿತ್ಯದ ಜೀವನಕ್ಕೂ ಶ್ರಮವನ್ನು ಪಡ್ತಾ ಇರ್ತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಜನ್ಮ ಜಾತಕದಲ್ಲಿ ಇರುವಂತಹ ಗ್ರಹಗಳು ಸೂಚಿಸುತ್ತವೆ ನಿಮ್ಮ ಜೀವನ ಯಾವ ರೀತಿ ಇದೆ ಅನ್ನೋದನ್ನು. ಚಂದ್ರಗ್ರಹ ದೋಷ ಆಗಿ ನಿಮ್ಮ ಜಾತಕದಲ್ಲಿ ಸ್ಥಿತರಾಗಿದ್ದಾಗ ಚಂದ್ರನ ದೋಷವನ್ನು ನೀವು ಯಾವ ರೀತಿ ಪರಿಹರಿಸಿಕೊಂಡು ಚಂದ್ರನ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಅನ್ನೋದನ್ನು ನಾವು ಶಾಸ್ತ್ರದ ಪರಿಹಾರಗಳಲ್ಲಿ ತಿಳಿಬಹುದು. ಅದರಲ್ಲಿ ತಿಳಿಸಿರುವಂತಹ ಒಂದು ಮಾರ್ಗವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಚಂದ್ರನ ಸಂಖ್ಯೆ 2 ಆಗಿದೆ ಮತ್ತು ಚಂದ್ರನ ಲೋಹ ಬೆಳ್ಳಿ ಆಗಿದೆ. ಚಂದ್ರನು ಮನೋಕಾರಕ ಬಿಳಿ ಬಣ್ಣದವರು ಮತ್ತು ಬೆಳ್ಳಿಯು ಕಾಂತಿ ಉಳ್ಳದ್ದು, ಬೆಳ್ಳಿಯು ಬಿಳಿಯ ಒಂದು ಬಣ್ಣದ್ದೇ ಆಗಿದೆ. ಈ ಬೆಳ್ಳಿ ಲೋಹದ 2 ಇಂಚಿನ ದೀಪದಲ್ಲಿ ಚಂದ್ರನನ್ನು ನೀವು ಚಂದ್ರ ಪ್ರಕಾಶವಾಗಿ ಇರುವಾಗ ಅಂದರೆ ಪೌರ್ಣಮಿ ದಿನದಂದು ದೀಪವನ್ನು ಹಚ್ಚಿ ವಿಶೇಷವಾಗಿ ತಯಾರಿಸಿದಂತಹ ಶುದ್ಧ ಬತ್ತಿಯಿಂದ, ಕೊಬ್ಬರಿ ಎಣ್ಣೆಯಿಂದ ಅಥವಾ ತುಪ್ಪದಿಂದ 2 ದೀಪಗಳನ್ನು ಹಚ್ಚಿ, 2 ಬತ್ತಿಗಳನ್ನು ಹಾಕಿ 2 ದೀಪಗಳನ್ನು ಹಚ್ಚಿ ನೀವು ಚಂದ್ರನನ್ನು ಪ್ರಾರ್ಥಿಸಬೇಕು. ಚಂದ್ರನಿಗೆ ನಮಸ್ಕರಿಸಿ ಪ್ರಾರ್ಥಿಸಬೇಕು. ಅಂದರೆ ಎಲ್ಲಿ ಹೇಗೆ ಅಂತ ನೀವು ಕೇಳ್ಬೋದು. ಚಂದ್ರ ಪ್ರತ್ಯಕ್ಷವಾಗಿ ನಮಗೆ ಕಾಣಿಸ್ತಾರೆ. 6 ಗಂಟೆ ನಂತರ ನಮಗೆ ಚಂದ್ರ ಕಾಣಿಸೋದ್ರಿಂದ ಆ ಒಂದು ಸಮಯದಲ್ಲಿ ನೀವು 6:30 ನಂತರ 7 ಗಂಟೆ ಈ ಒಂದು ಸಮಯದಲ್ಲಿ ನೀವು ಚಂದ್ರನನ್ನು ಈ ರೀತಿ ಬೆಳ್ಳಿಯ ದೀಪವನ್ನು ಹಚ್ಚಿ ಚಂದ್ರನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬೋದು. ಚಂದ್ರನ ಮಂತ್ರವನ್ನು ನೀವು ಒಂದು 11 ಬಾರಿಯಾದರೂ ಪಠಿಸೋದ್ರಿಂದ, ಚಂದ್ರನಿಗೆ ಭಕ್ತಿಯಿಂದ ನಮಸ್ಕರಿಸೋದ್ರಿಂದ ನಿಮಗೆ ಚಂದ್ರನ ಅನುಗ್ರಹ ಆಗುತ್ತೆ. ಚಂದ್ರನ ಮಂತ್ರ ಸ್ತೋತ್ರಗಳನ್ನಾದರೂ ಪಠಿಸ್ಬೋದು, ಬೀಜ ಮಂತ್ರಗಳನ್ನಾದರೂ ನೀವು ಪಠಿಸ್ಬೋದು. ಗೂಗಲ್ ಮಾಡಿದರೆ ಸಿಗುತ್ತೆ ನಿಮಗೆ ಚಂದ್ರನ ಸ್ತೋತ್ರಗಳು ಮತ್ತು ನಮಸ್ಕರಿಸುವಂತಹ ಮಂತ್ರಗಳು, ಬೀಜ ಮಂತ್ರವು ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ಮಂತ್ರಗಳಿಂದ ನೀವು ಚಂದ್ರನನ್ನು ಈ ರೀತಿ ಪ್ರಾರ್ಥನೆ ಮಾಡೋದ್ರಿಂದ ಚಂದ್ರದೋಷವು ಪರಿಹಾರ ಆಗುತ್ತೆ ಅನ್ನೋದನ್ನು ಶಾಸ್ತ್ರದಿಂದ ನಾವು ದೀಪದ ವಿಷಯದಲ್ಲಿ ತಿಳಿಬಹುದು. ಮತ್ತು ಇನ್ನು ಯಾವ ರೀತಿ ನಿರಂತರವಾಗಿ ನಾವು ಮಾಡ್ಬೋದು. ಚಂದ್ರ ಮಾತೃಕಾರಕ. ಮಾತೃವಿಗೆ ನಿತ್ಯಲೂ ನಮಸ್ಕರಿಸುವಂತಹ ಅಭ್ಯಾಸ, ಅಂದರೆ ಎದ್ದ ತಕ್ಷಣ ಮಾತೃವಿಗೆ ನಮಸ್ಕರಿಸುವಂಥದ್ದು, ಅದೇ ರೀತಿ ನೀವು ಹೊರಗೆ ಹೋಗುವಾಗ ನಮಸ್ಕರಿಸುವಂಥದ್ದು, ಈ ರೀತಿ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ. ಮತ್ತು ಚಂದ್ರನ ಧಾನ್ಯವಾದಂತಹ ಅಕ್ಕಿಯನ್ನು ನೀವು ಶಿವಾಲಯಗಳಿಗೆ ದಾನವನ್ನು ಕೊಡೋದ್ರಿಂದ, ಸೋಮವಾರಗಳಲ್ಲಿ ದಾನವನ್ನು ಕೊಡೋದ್ರಿಂದ ಚಂದ್ರದೋಷ ಪರಿಹಾರ ಆಗುತ್ತೆ, ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಮನೆಗೆ ನಿತ್ಯಲೂ ಯಾರಾದರೂ ಬರುವಂತಿದ್ದರೆ ಅವರಿಗೆ ಆಹಾರವನ್ನು ನೀಡೋದ್ರಿಂದ, ಅದರಲ್ಲಿ ಅನ್ನವೂ ಸೇರೋದ್ರಿಂದ, ಚಂದ್ರನ ಧಾನ್ಯ ಅಕ್ಕಿ ಆಗಿರೋದ್ರಿಂದ ಆಹಾರವನ್ನು ನಿತ್ಯ ನೀವು ಊಟದ ರೀತಿಯಲ್ಲಿ ಅವರಿಗೆ ನೀಡೋದ್ರಿಂದ ಅನ್ನದಾನ ಮಾಡಿದಂತಹ ಆ ಒಂದು ಪುಣ್ಯದ ಫಲದಿಂದ ಚಂದ್ರದೋಷ ನಿಮಗೆ ಕಡಿಮೆಯಾಗ್ತಾ ಬರುತ್ತೆ. ಈ ರೀತಿ ಚಂದ್ರನ ದೋಷಗಳನ್ನು ನೀವು ಪರಿಹರಿಸಿಕೊಂಡು ನೀವು ಅಭಿವೃದ್ಧಿಯನ್ನು ಯಾವ ರೀತಿ ಹೊಂದಬೇಕು ಅನ್ನುವಂತಹ ಮಾರ್ಗವನ್ನು ನೀವೇ ಕಂಡುಕೋಬೇಕಾಗುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ಇಂದಿನ ಕಾಲದಲ್ಲಿ ಜನ ಬಹಳ ಸುಲಭವಾಗಿ ಹಣ ಬೇಕು ಅನ್ನುವಂತಹ ಬಯಕೆ ಅವರಲ್ಲಿರುತ್ತೆ. ನನಗೆ ಪರಿಹಾರಗಳು ಬೇಡ, ಹಣವನ್ನು ಕಳಿಸಿಕೊಡಿ ಅಂತ ನನಗೆ ಮೆಸೇಜ್ ಮಾಡಿದವರು ಇದ್ದಾರೆ. ನೋಡಿ, ಈ ರೀತಿ ಮಾನವರ ಒಂದು ಮೈಂಡ್ ಇದೆ ಇವಾಗ. ಹಣವನ್ನು ಕಳಿಸಿಕೊಡಿ ಅಂದರೆ ಪ್ರಯತ್ನವೇ ಪಡದೆ, ಶ್ರಮವೇ ಪಡದೆ ಕೂತಲ್ಲಿಗೆ ಇವರಿಗೆ ಹಣ ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಬಹಳಷ್ಟು ಜನರಲ್ಲಿ ನಿರ್ಮಾಣ ಆಗಿರೋದನ್ನು ನಾವು ನೋಡ್ಬೋದು. ಯಾವುದೇ ಆದರೂ ಶ್ರಮವನ್ನು ಪಡಬೇಕು. ಶ್ರಮ ಪಡದೆ ನಮಗೆ ಯಾವುದೂ ಸಿಗಲ್ಲ.
ದೇವರನ್ನು ನಾವು ಪ್ರಾರ್ಥನೆ ಮಾಡದೆ, ಪರಿಹಾರಗಳನ್ನು ಮಾಡಿಕೊಳ್ಳದೆ ನಮ್ಮ ಕಷ್ಟಗಳು, ನಮ್ಮ ದೋಷಗಳಿಗೆ ನಮಗೆ ಮುಕ್ತಿ ಸಿಗೋದಿಲ್ಲ, ನಾವು ಮುಕ್ತರಾಗೋದಿಲ್ಲ, ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ಲ. ನಿತ್ಯ ನಿರಂತರವಾಗಿ ನಾವು ಈ ಒಂದು ವಿಶ್ವದ ಶಕ್ತಿಯನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ಪರಿಹಾರದ ರೂಪದಲ್ಲಿ ನಮಗೆ ಆ ದೇವರ ಅನುಗ್ರಹ ಆಗಲು ಪ್ರಾರಂಭ ಆಗುತ್ತೆ ಅನ್ನೋದನ್ನು ನಾವು ನಮ್ಮ ಆಧ್ಯಾತ್ಮ ಮತ್ತು ದೇವರ ವಿಷಯದಲ್ಲಿ ಅನುಭವದಲ್ಲಿ ತಿಳಿದಿರುವಂತಹ ವಿಷಯ. ದ್ವಿತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಭಿಮಾನ ದೇವತೆಯಾದಂತಹ ಶ್ರೀ ದುರ್ಗೆಯನ್ನು ನೀವು ಆರಾಧಿಸೋದ್ರಿಂದ, ಅನುಷ್ಠಾನದಲ್ಲಿ ಶ್ರೀ ದುರ್ಗೆಯನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ, ನಿತ್ಯ ನಿರಂತರವಾಗಿ ಅಮ್ಮನವರನ್ನು ಪೂಜಿಸೋದ್ರಿಂದ ನಿಮಗೆ ನಿಮ್ಮ ಒಂದು ಐಶ್ವರ್ಯ ಆಗ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಾಗ್ಬೋದು, ಧನಾಭಿವೃದ್ಧಿ ಆಗ್ಬೋದು, ಇದೆಲ್ಲದರಲ್ಲೂ ಉತ್ತಮ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಯಾವ ರೀತಿ ನೀವು ಪೂಜಿಸಬೇಕು? ಶ್ರೀ ದುರ್ಗೆಗೆ ಬಹಳ ಇಷ್ಟವಾದದ್ದು ಕೆಂಪು ಬಣ್ಣ ಅನ್ನೋದನ್ನು ನಾವು ತಿಳಿದಿದ್ದೇವೆ. ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂತೆ ಕುಂಕುಮ ಎಲ್ಲ ಒಂದು ಸರ್ವ ಕಾರ್ಯಗಳಲ್ಲಿ, ಮಂಗಳ ಕಾರ್ಯಗಳಲ್ಲಿ ನಾವು ಕುಂಕುಮವನ್ನು ಉಪಯೋಗ ಮಾಡ್ತೇವೆ. ಆ ಕುಂಕುಮದಿಂದ ಮಾಡಿದಂತಹ ಬತ್ತಿಯಿಂದ ನಾವು ಅಮ್ಮನವರಿಗೆ ದೀಪವನ್ನು ಹಚ್ಚುವಂಥದ್ದು. ಅಂದರೆ 2 ಇಂಚಿನ ಬೆಳ್ಳಿ ದೀಪ ಆಗ್ಬೋದು, ಅದರಲ್ಲಿ ಚಂದ್ರ ತತ್ವವೂ ಇರೋದ್ರಿಂದ ಮತ್ತು ಪ್ರಕೃತಿ ಪುರುಷ ತತ್ವವು ಇರೋದ್ರಿಂದ ಮತ್ತು ಚಂದ್ರನ ಸಂಖ್ಯೆಯು ಇರೋದ್ರಿಂದ, ಅಥವಾ ನೀವು 3 ಇಂಚಿನ ದೀಪ ಇದ್ದರೆ 3 ಇಂಚಿನ ಬೆಳ್ಳಿಯ ದೀಪವನ್ನು ಹಚ್ಚಬಹುದು. ಅದರಲ್ಲಿ ತ್ರಿಶಕ್ತಿಗಳು, ತ್ರಿತತ್ವಗಳು ಸೇರೋದ್ರಿಂದ, ಅಥವಾ ನಿಮಗೆ ಸಾಧ್ಯವಿದೆ ನಿತ್ಯಲೂ ನಾವು ಇಂಥ ದೀಪವನ್ನು ಹಚ್ಚುತ್ತೇವೆ ಅನ್ನೋ ಹಾಗಿದ್ದರೆ 9 ಇಂಚಿನ ದೀಪವನ್ನು ಹಚ್ಬೋದು. ದುರ್ಗೆಗೆ ಬಹಳ ಇಷ್ಟವಾಗುತ್ತೆ. ದುರ್ಗಾಶಕ್ತಿ ಜಾಗೃತಿ ಆಗುವಂಥದ್ದು ಈ ನವರಾತ್ರಿಯಲ್ಲಿ, ಮತ್ತು 9 ಅನ್ನುವಂತಹ ಸಂಖ್ಯೆಯು ಶಕ್ತಿಯದ್ದು ಆಗಿದೆ ಅನ್ನೋದು ನಾವೆಲ್ಲ ತಿಳಿದಿದ್ದೇವೆ. ಈ ರೀತಿ 9 ಇಂಚಿನ ದೀಪವನ್ನಾದರೂ ನೀವು ಹಚ್ಬೋದು, ಅಥವಾ ವಿಶೇಷ ದಿನಗಳಲ್ಲಿ ನೀವು ಹಚ್ಬೋದು. ನವರಾತ್ರಿಯ ಪರ್ವಕಾಲದಲ್ಲಿ 9 ಇಂಚಿನ ದೀಪವನ್ನು ಹಚ್ಚಿ ದೇವಿಯನ್ನು ಆರಾಧನೆ ಮಾಡಬಹುದು. ಬತ್ತಿಯನ್ನು ಯಾವ ರೀತಿ ತಯಾರಿಸ್ಕೊಳ್ಬೇಕು? ಕುಂಕುಮವನ್ನು ಒಂದು ಬೌಲ್ಗೆ ಹಾಕಿ, ಅನಂತರ ಕೆಂಪು ತತ್ವ ಅಲ್ಲಿ ಸೇರುತ್ತೆ, ಅಮ್ಮನವರಿಗೆ ಇಷ್ಟ ಆಗುತ್ತೆ. ಮತ್ತು ನೀರನ್ನು ಹಾಕಿ, ನೀರು ಅಂದರೆ ಅಲ್ಲಿ ಚಂದ್ರನ ತತ್ವ ಸೇರುತ್ತೆ. ನೀರನ್ನು ಹಾಕಿ ಅದರ ನಂತರದಲ್ಲಿ ಬತ್ತಿಯನ್ನು ನೀವು ಅದರಲ್ಲಿ ಶುದ್ಧ ಬತ್ತಿಯನ್ನು ನೆನೆಸಿ ಒಂದು ಅರ್ಧ ಗಂಟೆ ಬಿಟ್ಟು ಆನಂತರದಲ್ಲಿ ಬಿಸಿಲಿನಲ್ಲಿ ಒಣಗಿಸಿ ನೀವು ವರ್ಷ ಪೂರ್ತಿ ನಿಮಗೆ ಆಗುವಂತಹ ಬತ್ತಿಯನ್ನು ತಯಾರಿ ಮಾಡಿಕೊಂಡು ನಿತ್ಯವೂ ನೀವು ದೀಪಕ್ಕೆ ಆ ಬತ್ತಿಯನ್ನು ಉಪಯೋಗ ಮಾಡಿ ಹಚ್ಚುವುದರಿಂದ, ಕೊಬ್ಬರಿ ಎಣ್ಣೆ ಅಥವಾ ನೀವು ತುಪ್ಪದಿಂದ ದೀಪವನ್ನು ಹಚ್ಚಬಹುದು. ಈ ರೀತಿ ದೀಪವನ್ನು ಹಚ್ಚಿ ಲಲಿತಾ ಸಹಸ್ರನಾಮ ಅಥವಾ ತ್ರಿಶತಿಯನ್ನು ಪಠಿಸೋದ್ರಿಂದ ಅಮ್ಮನವರಿಗೆ ಬಹಳಷ್ಟು ಇಷ್ಟವಾಗುತ್ತೆ ಮತ್ತು ನಿಮಗೆ ದೇವಿಯ ಅನುಗ್ರಹವು ಆಗಲು ಆರಂಭ ಆಗುತ್ತೆ ಅನ್ನೋದನ್ನು ಶಾಸ್ತ್ರಗಳು ತಿಳಿಸುತ್ತವೆ. ಮಿಥುನ ಲಗ್ನಕ್ಕೆ ಪಂಚಮಾಧಿಪತಿಯಾದಂತಹ ಶುಕ್ರಗ್ರಹ ಮತ್ತು ಲಗ್ನಾಧಿಪತಿಯಾದಂತಹ ಬುಧಗ್ರಹ, ಬುಧ ಮತ್ತು ಶುಕ್ರ ಇವರ ಒಂದು ಯುತಿ, ಈ ಗ್ರಹಗಳ ಯೋಗಗಳು ನಿಮ್ಮ ಲಗ್ನಕ್ಕೆ ಬಹಳ ಒಳ್ಳೆಯ ಯೋಗದ ಫಲವನ್ನು ತಂದುಕೊಡುತ್ತೆ. ಮತ್ತು ವಿಷ್ಣುವನ್ನು ಆರಾಧಿಸಬೇಕು ಅನ್ನೋದನ್ನು ಈ ಲಗ್ನದವರು ಮುಖ್ಯವಾಗಿ ತಿಳಿದುಕೋಬೇಕು. ಈ ರೂಪದಲ್ಲಿ ನೀವು ವಿಷ್ಣು ಸಹಿತವಾಗಿ ನೀವು ಶ್ರೀ ಮಹಾಲಕ್ಷ್ಮಿಯ ರೂಪದಲ್ಲಿ, ಅಂದರೆ ಇಲ್ಲಿ ಮಹಾಲಕ್ಷ್ಮಿ, ದುರ್ಗೆ ಅನ್ನುವಂಥ ವಿಷಯದಲ್ಲಿ ತ್ರಿಶಕ್ತಿಗಳು ದುರ್ಗೆಯಲ್ಲಿ ಇರೋದರಿಂದ ಮತ್ತು ಮಹಾಲಕ್ಷ್ಮಿ ವಿಷ್ಣು ಸಹಿತವಾಗಿ ನೀವು ಪೂಜಿಸಿದ್ರು ಆ ಅಮ್ಮನವರ ಮುಂದೆಯೇ ನೀವು ಬೇರೆ ಸ್ತೋತ್ರಗಳು ಮತ್ತು ಈ ರೀತಿ ಪೂಜೆಗಳನ್ನು ನೀವು ದೀಪ ಹಚ್ಚುವುದನ್ನು ನೀವು ಮಾಡ್ಬೋದು. ಏಕೆಂದರೆ ಮಹಾಲಕ್ಷ್ಮಿಯಲ್ಲಿಯೂ ದುರ್ಗಾಶಕ್ತಿ ಇರೋದ್ರಿಂದ ನಾವು ತ್ರಿಶಕ್ತಿಗಳ ಬಗ್ಗೆ ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಇಲ್ಲಿ ಯಾವುದೇ ಒಂದು ಭೇದ ಭಾವವು ಇಲ್ಲ.
ಬ್ರಹ್ಮ ವಿಷ್ಣು ಶಿವಾತ್ಮಿಕೈ ನಮಃ ಅಂತ ನಾವು ನಮ್ಮ ಎಲ್ಲ ಒಂದು ಸ್ತೋತ್ರಗಳಲ್ಲಿ ನಾವು ಪಠಿಸ್ತೇವೆ. ಅಂದರೆ ದುರ್ಗೆಯ ಮುಂದೆ ಆಗ್ಬೋದು ಅಥವಾ ಲಕ್ಷ್ಮಿಯ ಮುಂದೆ ಆಗ್ಬೋದು, ಎಲ್ಲ ಒಂದು ಸ್ತೋತ್ರ ಪಾರಾಯಣ ಮಾಡುವಾಗ, ನಾವು ಪಠನೆ ಮಾಡುವಾಗ ಈ ರೀತಿ ನಾವು ದೇವಿಗೆ ನಮಸ್ಕರಿಸುವುದನ್ನು ನಾವು ತಿಳಿತೀವಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಂದರೆ ಅಲ್ಲಿ ಶಿವೆ ಅಂತಲೂ ಹೇಳ್ತೀವಿ, ದೇವಿ ಅಂತಲೂ ಇಲ್ಲಿ ನಾವು ಈ ಸ್ತೋತ್ರಗಳಲ್ಲಿ ಪಠನೆ ಮಾಡೋದ್ರಿಂದ, ಅಂದರೆ ಈ ತ್ರಿಶಕ್ತಿಗಳು ಎಲ್ಲ ಕಡೆಯಲ್ಲಿಯೂ ಒಂದೇ ಆಗಿ ಇರೋದ್ರಿಂದ ನೀವು ಮಹಾಲಕ್ಷ್ಮಿ ಸಹಿತವಾಗಿ ಶ್ರೀ ವಿಷ್ಣುವನ್ನು ಪೂಜಿಸ್ಬೋದು. ಈ ರೀತಿ ಅಮ್ಮನವರ ಮುಂದೆ ದೀಪಾರಾಧನೆಯನ್ನು ನೀವು ಮಾಡ್ಬೋದು. ಮಾಡೋದ್ರಿಂದ ದೇವಿಗೆ ಬಹಳ ಇಷ್ಟವಾಗುತ್ತೆ. ಮಿಥುನ ಲಗ್ನದವರು ವಿಶೇಷವಾಗಿ ವಿಷ್ಣುವನ್ನು ಪೂಜಿಸಬೇಕು ಅನ್ನೋದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳಿಸ್ತೇವೆ. ಈ ರೀತಿ ವಿಷ್ಣುವನ್ನು ನೀವು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡುವಂಥದ್ದನ್ನು ನಿತ್ಯ ನಿರಂತರವಾಗಿ ನೀವು ಮಾಡಬೇಕಾಗತ್ತೆ. ಮತ್ತು ಕೆಲವರ ಕೆಲವರಲ್ಲಿ ನಾವು ನೋಡ್ಬೋದು ಶ್ರೀ ಚಕ್ರ, ಶ್ರೀ ಯಂತ್ರವನ್ನು ಪೂಜಿಸುವಂಥದ್ದನ್ನು ನಾವು ನೋಡ್ತೇವೆ. ಅಥವಾ ನಿಮಗೆ ಯಾರಾದರೂ ಒಳ್ಳೆ ಗುರುಗಳು ಪರಿಚಯ ಇದ್ದರೆ ಶ್ರೀ ಯಂತ್ರವನ್ನು ಅವರು ನೀಡುವಂತಿದ್ದರೆ ಅದನ್ನು ನೀವು ತೆಗೆದುಕೊಂಡೋಗಿ ಅದರ ವಿಧಾನವಾಗಿ ಶ್ರೀ ಯಂತ್ರವನ್ನು ನೀವು ಪೂಜಿಸೋದ್ರಿಂದ ಸಕಲ ಅಷ್ಟ ಐಶ್ವರ್ಯಗಳನ್ನು ನೀವು ಪಡೆದುಕೊಳ್ಬೋದು. ಸುಖ, ಶಾಂತಿ, ನೆಮ್ಮದಿ, ಧಾನ್ಯಗಳನ್ನು, ಐಶ್ವರ್ಯಗಳನ್ನು, ಎಲ್ಲ ಲಾಭಗಳನ್ನು ನೀವು ಪಡೆದುಕೊಳ್ಬೋದು ಅನ್ನೋದನ್ನು ದುರ್ಗಾ ಸಪ್ತಸತಿಯಲ್ಲಿ ನಾವು ತಿಳಿಬಹುದು. ಹಾಗಾಗಿ ಶ್ರೀ ಯಂತ್ರವನ್ನು ನೀವು ಸರಿಯಾದ ವಿಧಾನದಲ್ಲಿ ನೀವು ಪೂಜಿಸೋದ್ರಿಂದ ಬಹಳಷ್ಟು ವಿಶೇಷ ಫಲಗಳನ್ನು ಮಿಥುನ ಲಗ್ನದವರು ಪಡೆದುಕೊಳ್ತೀರಾ. ಈ ರೀತಿ ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸುವುದಕ್ಕಾಗಿ ಇಂಥ ಪರಿಹಾರ ಮಾರ್ಗವನ್ನು ನೀವು ಈ ಒಂದು ಸರಿಯಾದ ವಿಧಾನದಲ್ಲಿ ನೀವು ಮಾಡುತ್ತಾ ಬಂದಲ್ಲಿ ನಿಮ್ಮ ದೋಷಗಳು ಏನೇ ಇದ್ದರೂ ಅವುಗಳು ಹೋಗಿ ನಿಮಗೆ ಅಭಿವೃದ್ಧಿ ಆಗ್ತಾ ಬರುತ್ತೆ. ಅಂದರೆ ಯಾವಾಗ ಕೆಂಪು ಕುಂಕುಮದಿಂದ ಮಾಡಿದಂತಹ ಬತ್ತಿಯಿಂದ ನೀವು ದೀಪವನ್ನು ಹಚ್ಚುತ್ತಾ ಬಂದಲ್ಲಿ ಯಾವ ದೋಷಗಳನ್ನು ಏನು ನಿಮ್ಮ ಕುಟುಂಬಕ್ಕೆ ಮಾಡುತ್ತಾ ಬಂದರೂ ಆ ದೋಷವು ನಿಮಗೆ ತಾಗುವುದಿಲ್ಲ. ಆ ರೀತಿ ರಕ್ಷಣೆ ಸಿಗುತ್ತೆ ಅನ್ನೋದನ್ನು ಈ ದೀಪ ಆರಾಧನೆಯ ಒಂದು ವಿಷಯದಲ್ಲಿ ನಾವು ಶಾಸ್ತ್ರಗಳಿಂದ ತಿಳಿಬಹುದು. ದೀಪವನ್ನು ಹಚ್ಚುವುದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಯಾಕೆ ಅಷ್ಟು ಮಹತ್ವವನ್ನು ನೀಡಿದ್ದಾರೆ ಅನ್ನೋದು ದೀಪಶಾಸ್ತ್ರದಲ್ಲಿ ನಮಗೆ ತಿಳಿಯುತ್ತೆ. ಏಕೆಂದರೆ ದೀಪದಲ್ಲಿ ದೇವಿಯವರು, ಅಮ್ಮನವರು ವಿರಾಜಮಾನಳಾಗಿ ಅವರು ಇರೋದ್ರಿಂದ ದೀಪವನ್ನು ಪೂಜಿಸುವಂತಹ ಪದ್ಧತಿ ಕೆಲವು ಪ್ರದೇಶಗಳಲ್ಲಿ, ಕೆಲವು ಕುಟುಂಬಗಳಲ್ಲಿ ಇರೋದ್ರಿಂದ ದೀಪಕ್ಕೆ ದೇವಿಯನ್ನು ಆಹ್ವಾನ ಮಾಡಿ ಆ ದೀಪವನ್ನು ದೇವಿ ಅಂತ ಹೇಳಿ ಪೂಜಿಸುವಂತಹ ಪದ್ಧತಿ ಈಗಲೂ ಕೆಲವು ಮನೆಗಳಲ್ಲಿದೆ. ಅವರು ಪ್ರತಿ ಶುಕ್ರವಾರಗಳಲ್ಲಿ ಮಾಡೋದನ್ನು ನಾನು ಈ ರೀತಿ ದೀಪ ಪೂಜೆಗಳನ್ನು ಮಾಡೋದನ್ನು ನಾನು ನೋಡಿದ್ದೇನೆ. ಬಹಳ ವಿಶೇಷವಾಗಿ, ಬಹಳ ಸುಂದರವಾಗಿ ಎಲ್ಲ ಒಂದು ಅನುಕೂಲಗಳಿಂದ ಇದ್ದವರು ಮತ್ತು ಆಚಾರ ವಿಚಾರಗಳು ಸರಿಯಾಗಿ ತಿಳಿದವರು ಇಂಥ ಪೂಜೆಗಳನ್ನು ಪ್ರತಿ ಶುಕ್ರವಾರಗಳಲ್ಲಿ ಮಾಡೋದನ್ನು ನಾನು ನೋಡಿದ್ದೇನೆ. ಇಂಥ ಒಂದು ಪೂಜೆಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಲ್ಲಿ ಅಂಥವರ ಗ್ರಹಗಳಲ್ಲಿ ಅಮ್ಮನವರು ನೆಲೆಸಿರ್ತಾರೆ, ಅವರ ಅನುಗ್ರಹವಿರುತ್ತೆ ಅನ್ನೋದನ್ನು ಶಾಸ್ತ್ರಗಳಿಂದ ನಾವು ತಿಳಿಬೋದು. ಈ ರೀತಿ ಮಿಥುನ ಲಗ್ನದವರು ನಿಮ್ಮ ಪರಿಹಾರಗಳನ್ನು ನೀವೇ ನಿತ್ಯ ನಿರಂತರವಾಗಿ ನಿಮ್ಮ ಜೀವಿತಾವಧಿಯಲ್ಲಿ ನೀವು ಮಾಡಿಕೊಳ್ಳುವಂತೆ ಆಗಬೇಕು. ಮತ್ತು ಮಿಥುನ ಲಗ್ನ ನಿಮ್ಮದು ಆಗಿರೋದ್ರಿಂದ ನಿಮ್ಮ ಲಗ್ನಕ್ಕೆ ಪಚ್ಚರತ್ನವು ಮತ್ತು ವಜ್ರರತ್ನವು ಆಗಿ ಬರುತ್ತೆ. ಈ ಎರಡೂ ರತ್ನಗಳನ್ನು ನೀವು ಧಾರಣೆ ಮಾಡ್ಬೋದು. ನಿಮ್ಮ ಜಾತಕವನ್ನು ಸರಿಯಾದ ಆ ಒಂದು ರೀತಿಯಲ್ಲಿ ಪರಿಶೀಲನೆ ಮಾಡಿಕೊಂಡು ಸಲಹೆಗಳನ್ನು ಪಡೆದುಕೊಂಡು ಧಾರಣೆ ಮಾಡಿ, ಇದರಿಂದ ಶುಭ ಯೋಗ ಉಂಟಾಗುತ್ತೆ. ಈ ರೀತಿ ಪೂಜೆಗಳನ್ನು ಮಾಡೋದ್ರಿಂದ ನಿತ್ಯ ನಿರಂತರವಾಗಿ ನಿಮಗೆ ಅನುಕೂಲಗಳಾಗ್ತಾ ಸರ್ವದ ಅಭಿವೃದ್ಧಿಯನ್ನು ಹೊಂದುವಂತೆ ಆಗುತ್ತೆ. ದೇವಿಯ ಅನುಗ್ರಹ
ಮಿಥುನ ಲಗ್ನದವರಿಗೆ ಇರಲಿ ಅನ್ನೋದನ್ನು ನಾನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.